ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರನ ಪುಣ್ಯಭೂಮಿ, ಮೈಮನ ರೋಮಾಂಚನಗೊಳ್ಳುವ ಕ್ಷೇತ್ರ. ಈ ಮಾರಣಕಟ್ಟೆಯ ಅರ್ಚಕರ ಮನೆತನದ ಮಂಜರ ಮನೆಯಲ್ಲಿ ಇದೇ ಮಾರ್ಚ್ 19ರಂದು ಗುರುವಾರ ವೈಭವದ ಚತುಷ್ಪವಿತ್ರ ನಾಗಮಂಡಲೋತ್ಸವ ನಡೆಯಲಿದೆ. ಮಾರಣಕಟ್ಟೆ ಎಂಎಸ್ ಶ್ರೀಧರ ಮಂಜರು, ಮಾರಣಕಟ್ಟೆ ಕೃಷ್ಣಮೂರ್ತಿ ಮಂಜರು, ಎಂಎಸ್ ನಾಗರಾಜ ಮಂಜರು ಹಾಗೂ ವಿಶಾಲಾಕ್ಷಿ ಅಮ್ಮನವರ ಮಕ್ಕಳು, ಮೊಮ್ಮಕ್ಕಳು, ಎಂಎಸ್ ನಾರಾಯಣ ಮಂಜರು ಮತ್ತು ಮಂಜರ ಕುಟುಂಬದವರ ಸೇವೆಯಾಗಿ ಚತುಷ್ಪವಿತ್ರ ನಾಗಮಂಡಲೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರನ ಅರ್ಚಕರಾದ ಮಂಜರ ಕುಟುಂಬಕ್ಕೆ ತನ್ನದೇ ಆದ ಮಹತ್ವಿಕೆ ಇದೆ. ಸೇವಾ ಕೈಂಕರ್ಯಗಳು, ಅತಿಥಿ ಸತ್ಕಾರ, ಧಾರ್ಮಿಕ, ಕಲೆ, ಸಾಹಿತ್ಯ, ಸಂಸ್ಕೃತಿಗೆ ಹೆಸರಾದ ಕುಟುಂಬವಿದು. ಮಂಜರ ಕುಟುಂಬದ ಮೂಲ ನಾಗಬನ ಕೂಡ ಪ್ರಕೃತಿಯ ನಡುವೆಯೇ ಇರುವುದು ವಿಶೇಷ. ಮಾರ್ಚ್ 19ರ ಬೆಳಿಗ್ಗೆಯಿಂದಲೇ ನಾಗಮಂಡಲೋತ್ಸವದ ಧಾರ್ಮಿಕ ಪ್ರಕ್ರಿಯೆಗಳು ಆರಂಭವಾಗಲಿದೆ. ಪೂರ್ವಾಹ್ನ, ನಾಗದೇವರ ಸಂದರ್ಶನ, ಪಲ್ಲಪೂಜೆ, ಬಳಿಕ ಮಹಾ ಅನ್ನ ಸಂತರ್ಪಣೆ ನಡೆಯಲಿದೆ. ಸಂಜೆ 4 ಗಂಟೆಗೆ ಶ್ರೀ ಸುಬ್ರಹ್ಮಣ್ಯ ಮಠದ ಶ್ರೀ ಜಗದ್ಗುರು ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನಂ ಶ್ರೀ ವಿಷ್ಣು ತೀರ್ಥ ಪೀಠಂ, ಇಲ್ಲಿನ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರು ಆಗಮಿಸಿ ಆಶೀರ್ವಚನ ನೀಡಲಿದ್ದಾರೆ. ಸಂಜೆ 7 ಗಂಟೆಯಿಂದ ಮಂಡಲೋತ್ಸವದ ವಿಧಿವಿಧಾನಗಳು ಆರಂಭವಾಗಲಿದ್ದು, ಬಳಿಕ ನಾಗಮಂಡಲೋತ್ಸವ ನಡೆಯಲಿದೆ. ಈ ನಾಗಮಂಡಲೋತ್ಸವ ಹಲವು ವಿಶೇಷಗಳನ್ನು ಒಳಗೊಂಡಿದೆ. 5 ನಾಗಪಾತ್ರಿಗಳು ಭಾಗವಹಿಸಲಿದ್ದಾರೆ. ಪ್ರಸಿದ್ಧ ನಾಗಪಾತ್ರಿಗಳಾದ ರಾಮಚಂದ್ರ ಕುಂಜಿತ್ತಾಯರು, ರವಿರಾಜ್ ಭಟ್ಟರು ಅಂಪಾರು, ಲೋಕೇಶ್ ಅಡಿಗರು ಬಡಾಕೆರೆ, ಶಂಕರನಾರಾಯಣ ಬಾಯರಿಯವರು ಬೀಜಾಡಿ, ಸುದರ್ಶನ ಉಡುಪರು ಕೋಟೇಶ್ವರ ನಾಗಮಂಡಲೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ. ಜಿ ಸುಬ್ರಹ್ಮಣ್ಯ ವೈದ್ಯರು ಮತ್ತು ಬಳಗದವರು ನಾಗಮಂಡಲೋತ್ಸವದಲ್ಲಿ ವೈದ್ಯರಾಗಿ ಸೇವೆ ನೀಡಲಿದ್ದಾರೆ. ನಾಗಮಂಡಲೋತ್ಸವಕ್ಕೆ ಭರದ ಸಿದ್ಧತೆಗಳು ನಡೆಯುತ್ತಿದ್ದು, ಮಹಾ ಅನ್ನ ಸಂತರ್ಪಣೆಗೆ ಸಾಂಪ್ರದಾಯಿಕ ತೆಂಗಿನ ಮಡಲಿನ ಚಪ್ಪರ ನಿರ್ಮಾಣ ಮಾಡಲಾಗಿದೆ. ಜೊತೆಯಲ್ಲಿ ಧಾರ್ಮಿಕ ವಿಧಿವಿಧಾನ ನಡೆಯುವ ಚಪ್ಪರವನ್ನು ಕೂಡ ಮಡಲಿನಿಂದಲೇ ನಿರ್ಮಾಣ ಮಾಡಲಾಗಿದೆ. ಪ್ರವೇಶದ್ವಾರವನ್ನು ಅಡಿಕೆ ಮರ ಬಳಸಿ ಆಕರ್ಷಕವಾಗಿ ನಿರ್ಮಾಣ ಮಾಡಲಾಗಿದೆ. ಮಧ್ಯಾಹ್ನ ನಡೆಯುವ ಮಹಾ ಅನ್ನ ಸಂತರ್ಪಣೆಯಲ್ಲಿ 25,000ಕ್ಕೂ ಹೆಚ್ಚು ಭಕ್ತಾದಿಗಳು ಭಾಗವಹಿಸುವ ನಿರೀಕ್ಷೆ ಇದ್ದು, ಏಕಕಾಲಕ್ಕೆ 4 ಚಪ್ಪರಗಳಲ್ಲಿ ಅನ್ನ ಸಂತರ್ಪಣೆ ನಡೆಯಲಿದೆ. ನಾಗಮಂಡಲೋತ್ಸವದ ಯಶಸ್ಸಿಗೆ ವಿವಿಧ ಸಮಿತಿಗಳನ್ನು ರಚಿಸಲಾಗಿದ್ದು, ವಿಶೇಷವಾಗಿ ಮಾರಣಕಟ್ಟೆ ಕೃಷ್ಣಮೂರ್ತಿ ಮಂಜರ ಮನೆಯ ನಾಗಮಂಡಲೋತ್ಸವ ಎನ್ನುವ ಅಭಿಮಾನದಿಂದ ಭಕ್ತ ಸಾಗರವೇ ಮಾರಣಕಟ್ಟೆಯತ್ತ ಹರಿದು ಬರಲಿದೆ. ನಾಗಮಂಡಲೋತ್ಸವದ ಸಿದ್ಧತೆ, ವಿಶೇಷತೆಯ ಬಗ್ಗೆ ಸೇವಾರ್ಥಿಗಳು ಹೈದರಾಬಾದ್ನ ಸುಪ್ರಭಾತ್ ಗ್ರೂಪ್ ಆಫ್ ಹೋಟೆಲ್ಸ್ನ ಮಾಲಕರಾದ ಮಾರಣಕಟ್ಟೆ ಕೃಷ್ಣಮೂರ್ತಿ ಮಂಜರು ಹೀಗೆ ವಿವರಿಸುತ್ತಾರೆ. ಎಲ್ಲರಿಗೂ ನಮಸ್ಕಾರ. ಈ 19 ಮಾರ್ಚ್ 19 ಗುರುವಾರ ನಮ್ಮ ಮನೆಯಲ್ಲಿ ಈ ನಾಗಮಂಡಲ ಸೇವೆ ಇರೋದ್ರಿಂದ ತಾವೆಲ್ಲರೂ ಬಂದು ಈ ಒಂದು ನಾಗಮಂಡಲವನ್ನು ಚಂದ ಕಾಣಿಸಿ, ಹಾಗೆ ಕೆಲವರಿಗೆ ಪತ್ರಿಕೆ ಸಿಗದೇ ಇರಬಹುದು, ನಮಗೆ ಹೇಳಲಿಕ್ಕೆ ಆಗದೆ ಇರಬಹುದು, ಅಂಥವರಿಗೆ ಇದೇ ಒಂದು ನಾವು ಬೇಡಿಕೊಳ್ಳುವುದೇನಂತ ಹೇಳಿದ್ರೆ, ತಾವೆಲ್ಲರೂ ಬಂದು ಈ ದೇವರ ಪ್ರಸಾದವನ್ನು ಸ್ವೀಕರಿಸಿ, ಹಾಗೆ ಬೆಳಿಗ್ಗೆ 6 ಗಂಟೆಯಿಂದ ಕರ್ಮಾಂಗ ಪ್ರಾರಂಭವಾಗುತ್ತದೆ. 10ವರೆಗೆ ಪಲ್ಯ ಸೇವೆ, ಹಾಗೆ ಮಧ್ಯಾಹ್ನ 12 ಗಂಟೆಗೆ ಮಹಾ ಅನ್ನ ಸಂತರ್ಪಣೆ, ಹಾಗೆ 3ವರೆಗೆ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗಳು ಹಾಗೆ
ಯಡಿನೀರು ಮಠದ ಸ್ವಾಮಿಗಳು ಇಬ್ರು ಉಭಯ ಸ್ವಾಮಿಗಳು ಬರ್ತಾರೆ. 5:30ವರೆಗೆ ಅವರ ಪ್ರವಚನ ಮತ್ತು ಎಲ್ಲರಿಗೂ ಪ್ರಸಾದ ವಿತರಣೆ ಇರುತ್ತದೆ. ಹಾಗೆ 5:30ಯಿಂದ 8 ಗಂಟೆವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ, ಅದರಲ್ಲೂ ಭರತನಾಟ್ಯ ಮುಖ್ಯವಾಗಿ ಇರುತ್ತದೆ. 9:30ಯಿಂದ ನಿಮಗೆ ನಾಗಮಂಡಲ ಸೇವೆ ನಡೀತದೆ. 7 ಗಂಟೆಗೆ ಹಾಲಿಟ್ಟು ಸೇವೆ ಕೂಡ ಇರುತ್ತದೆ. ಈ ಎಲ್ಲ ಕಾರ್ಯಕ್ರಮಕ್ಕೂ ಬೆಳಗಿನಿಂದ ಸಾಯಂಕಾಲದವರೆಗೂ ಈ ಕಾರ್ಯಕ್ರಮ ನಡೀತದೆ. ತಾವೆಲ್ಲರೂ ಬಂದು ದೇವರ ಕೃಪೆಗೆ ಪಾತ್ರರಾಗಿ ಹಾಗೆ ಶ್ರೀದೇವರ ಪ್ರಸಾದವನ್ನು ಸ್ವೀಕರಿಸಿ ನಮ್ಮನ್ನು ಕೃತಜ್ಞತೆಯಿಂದ ನೀವೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಊರಿನ ಎಲ್ಲರೂ, ಯಾಕಂದ್ರೆ ಶ್ರಮ ಒಬ್ಬಿಬ್ರದಲ್ಲ ಇದು, ಅವ್ರಿಗೆ ಎಷ್ಟು ಜನ ಕೃತಜ್ಞತೆ ಹೇಳಿದ್ರು ಸಾಲ. ಎಲ್ಲ ಮಂಡಬಳ್ಳಿ ಜಯರಾಮ್ ಶೆಟ್ಟಿ ಇರ್ಬೋದು, ನಮ್ಗೆ ಹಾಗೆ ಉದಯ್ ಶೆಟ್ಟಿ ಇರ್ಬೋದು, ಹಾಗೆ ದಿವಾಕರ್ ಆಚಾರ್ಯರು ಬಂದಿದ್ದಾರೆ, ಹಾಗೆ ಎಲ್ಲ ನಮ್ಮ ಊರಿನ ಕುಟುಂಬದವರು, ನಮ್ಮ 10 ಮನೆ ಕುಟುಂಬದವರು. ಯಾಕಂತ ಹೇಳಿದ್ರೆ ಇದರಲ್ಲಿ ವಿಘ್ನೇಶ್ ಮಂಜರು, ರಾಮಚಂದ್ರ ಮಂಜರು, ಶ್ರೀನಿವಾಸ್ ಮಂಜರು, ಎಲ್ಲ ಮಂಜರು, ನಾರಾಯಣ ಮಂಜರು, ಹಾಗೆ ನಮ್ಮ ಸಂಬಂಧಿಕರು, ನಮ್ಮ ಕುಟುಂಬದವರು ಎಲ್ಲರೂ ಬಂದಿದ್ದಾರೆ. ಎಲ್ಲರಿಗೂ ನಾನು ಈ ಒಂದು ಕಾರ್ಯಕ್ರಮದ ಮೂಲಕ ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ. ಹಾಗೆ ನಮ್ಮೊಟ್ಟಿಗೆ, ಯಾಕಂತ ಹೇಳಿದ್ರೆ ಈ ಒಂದು ಕಾರ್ಯಕ್ರಮ ಹಣ ಇದ್ರೆ ಮಾಡ್ಲಿಕ್ಕೆ ಆಗುದಿಲ್ಲ, ದೈವಾನುಗ್ರಹದೊಟ್ಟಿಗೆ ಜನರ ಈ ಒಂದು ಸಹಕಾರ ಇದ್ರೆ ಮಾತ್ರ ಮಾಡ್ಲಿಕ್ಕೆ ಆಗ್ತದೆ. ಈ ಜನರ ಸಹಕಾರದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಹಾಗೆ ತಾವೆಲ್ಲರೂ ಬಂದು ಇದನ್ನು ಚಂದ ಕಾಣಿಸಿ ಅಂತ ನಿಮ್ಮೆಲ್ಲರಲ್ಲಿ ಕೇಳಿಕೊಳ್ತಾ ನನ್ನ ಮಾತು ಮುಗಿಸ್ತೇನೆ.